ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಆಳದಂಗಡಿ ಹತ್ರ ರೀಚ್ ಆಗಿ ಆಯಿತು. ಇಲ್ಲೊಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಊಟ ಮಾಡಿ ಹೊಟ್ಟೆ ಫುಲ್ಲಾಗಿದೆ, ಆದರೆ ನೆಮ್ಮದಿ ಇಲ್ಲ. ಊಟ ಮಾಡಿದ ಒಂದು ತೃಪ್ತಿ ಇರ್ತದಲ್ಲ, ಅದು ಸಿಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಊಟ ಹೊಟ್ಟೆ ಹಸಿದಿತ್ತು, ಅದಕ್ಕೊಂದು ಊಟ ಸಿಕ್ಕಿದಾಗೆ ಆಯಿತು ಅಲ್ಲ ವಸಂತನ. ಇಲ್ಲಿಂದ ನಾವು ರೈಟಿಗೆ ಹೋದರೆ ಅರುವ ಕಡೆ ಹೋಗ್ತೇವೆ. ನಾವು ಅರುವಾಗೆ ಹೋಗ್ಲಿಕ್ಕಿಲ್ಲ, ಲೆಫ್ಟಿಗೆ ಹೋಗಬೇಕು ಈ ಕಡೆ. ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಇಲ್ಲೊಂದು ಐಟಮ್ ಹಾಕಿ ಇಲ್ಲಿಂದ ವಸಂತನನ್ನು ಕಳಿಸುವ. ವಸಂತನ ಅಲ್ಲೊಂದು ಕಟ್ಟುಂಟಲ್ಲ, ಅದನ್ನು ಹಾಕಿ ಗುರುವಾಯನ ಕೆರೆ ಹತ್ರ ರೀಚ್ ಆಗಿ ಆಯಿತು. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ಬೆಳ್ತಂಗಡಿಗೆ ಹೋಗ್ತದೆ, ಗುರುವಾಯನ ಕೆರೆ ಹೋಗ್ತದೆ. ನಮಗೆ ಈಗ ಗುರುವಾಯನ ಕೆರೆಗೆ ಹೋಗ್ಲಿಕ್ಕಿಲ್ಲ, ನಾವು ಸೀದಾ ವೇಣೂರು ರೋಡಿಗೆ ಹೋಗಬೇಕು. ಇದು ನಮ್ಮ ವೇಣೂರಿಗೆ ಹೋಗುವ ರೋಡು. ಇಲ್ಲಿಂದ ರೈಟ್ ತಗೊಂಡು ಹೋಗಿ ಅಲ್ಲಿ ಒಡಿಲ್ ಅಂತ ಒಂದು ಅಂಗಡಿ ಉಂಟು, ದುರ್ಗಾ ಅಂತ ಅದರ ಅಂಗಡಿದ ಹೆಸರು. ಅಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು, ಅಲ್ಲಿಗೆ ಸೀದಾ ಹೋಗುವ. ಅಲ್ಲಿ ಈಗ ವಸಂತನ ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಎಲ್ಲ ಮನುಷ್ಯರಿಗೆ ಒಂದೊಂದು ಪ್ರಾಬ್ಲಮ್. ಅದು ಹಾಗೆಯೇ ವಸಂತನಿಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂತದ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾರೆ. ಯಾಕಂತ ಹೇಳಿದರೆ ಈಗ ನೋಡಿ, ನಾನು ಮಾತಾಡ್ತಾ ಇದ್ದೇನೆ, ಅವರು ಕೂಡ ಮಾತಾಡ್ತಾ ಇದ್ದಾರೆ ಫೋನಲ್ಲಿ. ಅದು ಮಾತಾಡುವಾಗ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನೋಡುವ ಮುಂದೆ ಎಲ್ಲಿ ಅದು ನಿಮಗೆ ವೀಡಿಯೋ ಮಾಡಿರ್ತಾನೆ. ಪದಂಗಡಿ ಪಾಸ್ ಮಾಡಿಕೊಂಡು ನಂದಿಬೆಟ್ಟ ಹತ್ರ ರೀಚ್ ಆದ್ವಿ. ನಾವು ಮುಂಚೆ ಈ ಕಡೆಯಿಂದ ಹೋಗ್ತಾ ಇದ್ದದ್ದು, ಈಗ ಆ ಕಡೆಯಿಂದ ಹೋಗ್ತಾ ಇಲ್ಲ. ಯಾಕಂತ ಹೇಳಿದರೆ ಲೈನೆಲ್ಲ ಶಾರ್ಟೇಜ್ ಆಗಿದೆ, ಆ ಕಡೆ ಈ ಕಡೆ ಆಗಿದೆ. ಹಾಗಾಗಿ ಇಲ್ಲಿ ನಂದಿಬೆಟ್ಟಕ್ಕೆ ನಾವು ಯಾವತ್ತು ಬರುವಾಗ ಆಗ್ತಿದ್ವಿ, ಇವತ್ತು ಹೋಗುವಾಗ ಹಾಕ್ಲಿಕ್ಕೆ ಐಟಮ್ ವೀಡಿಯೋ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಮಾರೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಗಂಟಲು ನೋವಿತ್ತು. ಈಗ ಫುಲ್ಲು ತಲೆ ನೋವು ಮತ್ತು ಗಂಟಲು ನೋವು. ಕಣ್ಣು ನೋಡ್ಬೋದು, ಕಣ್ಣು ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಉಂಟು, ಆ ಥರ ನಿದ್ದೆ ಬರ್ತದೆ, ಎಂತೆಲ್ಲ ಆಗ್ತುಂಟು. ಹೊಟ್ಟೆಲ್ಲ ಮಸಾಲ್ತಾ ಉಂಟು, ಎಂತ ಒಟ್ರಾಸೆ ಆಗಿದೆ. ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈಗ ಜೈನ್ ಹೋಟೆಲ್ ಹತ್ರ ನಿಲ್ಲಿಸಿದ್ದೇನೆ. ಜೈನ್ ಹೋಟೆಲ್ಗೆ ಒಂದು ಐಟಮ್ ಹಾಕ್ಲಿಕ್ಕೆ ಇತ್ತು. ಸೀದಾ ಅಲ್ಲಿಂದ ಗೋಳಿ ಅಂಗಡಿ ಮತ್ತು ವೇಣೂರೆಲ್ಲ ಪಾಸ್ ಮಾಡಿಕೊಂಡು ಬಂದೆ. ಒಂದು ಇಲ್ಲಿ ಈಗ ಎಕ್ಸಾಕ್ಟಾಗಿ ಗಾಂಧಿನಗರದಲ್ಲಿದ್ದೇನೆ. ವೀಡಿಯೋ ಮಾಡಲಿಕ್ಕೆ ಆಗ್ತಾನೇ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇವತ್ತು ರನ್ನಿಂಗಲ್ಲಿ ವೀಡಿಯೋ ಬರ್ತದೋ ಗೊತ್ತಿಲ್ಲ. ಇದು ಅಂಗಡಿ ನಿಲ್ಲಿಸಿದಲ್ಲಿ ವೀಡಿಯೋ ಮಾಡ್ತೇನೆ. ಯಾಕಂತ ಹೇಳಿದರೆ ನನಗೆ ಆಗ್ತಾ ಇಲ್ಲ, ಅಷ್ಟು ಇದಾಗ್ತಾ ಉಂಟು. ಇನ್ನೊಬ್ಬ ಅವರಿಗೆ ವಸಂತ ನನಗೆ ಡ್ರೈವಿಂಗ್ ಗೊತ್ತಿದ್ರೆ ಅವರನ್ನು ಸ್ವಲ್ಪ ಡ್ರೈವಿಂಗ್ ಮಾಡಿ ನಾನು ಸ್ವಲ್ಪ ಮಲಗ್ತಿದ್ದೆ. ಅವ್ರಿಗೆ ಡ್ರೈವಿಂಗ್ ಕೂಡ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತುಂಟು ಮಾರೆ. ಒಂದು 2 ದಿವಸ ಆಯಿತು ಈ ಥರವೇ. ಮತ್ತು ಅಲ್ಲಿ ಒಂದು ನೋಡಿ, ನಡು ದಾರಿಯಲ್ಲಿ ಕೋಳಿ ಸತ್ತು ಬಿದ್ದಿದೆ ಪಾಪ. ಅದು ಯಾರೋ ಹುಡ್ಕೊಂಡು ಹೋದದ್ದು ಅಂತ ಕಾಣ್ತದೆ. ನೋಡುವ ಮುಂದೆ ಎಲ್ಲಿಯಾದರೂ ವೀಡಿಯೋ ಮಾಡ್ತೇನೆ. ಇವತ್ತಿನ ಬ್ಲಾಗಲ್ಲಿ ಒಂದು ಕ್ಷಮೆ ಇರಲಿ, ಆಗ್ತಾ ಇಲ್ಲ, ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೆರಿಂಜೆ ಪಡ್ಯಾರ ಬೆಟ್ಟ ಎಲ್ಲ ಹಾಕಿ ಈಗ ವೇಣೂರಲ್ಲಿದ್ದೇವೆ ನೋಡಿ. ವೇಣೂರು ಬಸ್ ಸ್ಟ್ಯಾಂಡ್, ವೇಣೂರು ಸಿಟಿ ಅಂತ ಹೇಳ್ಬೋದು. ಅಲ್ಲಿಂದ ಈಗ ಸೀದಾ ನಯನಾಡು ಕಡೆ ಹೋಗಬೇಕು. ನಯನಾಡು ಕಡೆ ಹೋಗ್ಬೇಕಂತ ಹೇಳಿದರೆ ಇಲ್ಲಿಂದ ರೈಟ್ ತಗೊಳ್ಬೇಕು. ರೂಟ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ನಿಮಗೆ, ಯಾವ್ಯಾವ ರೂಟ್ ಅಂತ. ಈಗ ಹುಷಾರಿಲ್ಲದ ಕಾರಣ ನೀವು ನಂಬಲಿಲ್ಲದ್ರೆ ವಸಂತನ ಹತ್ರ ಕೇಳಿ. ಎಂತ ವಸಂತನ? ಹಾಂ, ಊಟ ಆದಮೇಲೆ ಹುಷಾರಿಲ್ಲದಾಗೆ ಆಯಿತು ಮಾರೆ. ಅದಕ್ಕೋಸ್ಕರ ವೀಡಿಯೋ ಅಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಾಧ್ಯ ಆದಷ್ಟು ತೋರಿಸ್ತೇನೆ. ನಾನು ಈಗ ವೀಡಿಯೋ ತೆಗೆಯುವಾಗ ವಸಂತನ ಕೇಳಿದರು, ಎಂತ ಕೇಳಿದ್ರಿ, ತಲೆನೋವು ಕಮ್ಮಿ ಆಯಿತಾ ಅಂತ ಕೇಳಿದರು. ತಲೆನೋವು ಕಮ್ಮಿ ಆಗಲಿಲ್ಲ, ಆದರೆ ಸಹ ವ್ಲಾಗ್ ಮಾಡೋದು ನಮ್ಮ ವೃತ್ತಿ, ನಮ್ಮ ಧರ್ಮ, ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಈಗ ಸಿಂಗಲ್ ರೋಡಲ್ಲಿ ಸೀದಾ ಹೋದರೆ ನಯನಾಡಿಗೆ ಹೋಗ್ತದೆ. ಒಂದೇ ಸ್ಟ್ರೆಚ್ಚು, ಒಂದು ಎಷ್ಟು 6-7 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. 8 ಕಿಲೋಮೀಟ್ರ್ ಉಂಟು ನಯನಾಡಿಗೆ ಕರೆಕ್ಟಾಗಿ. ಇಲ್ಲಿಂದ ಸೀದಾ ನಯನಾಡಿಗೆ ಹೋಗಿ ಅಲ್ಲಿ ರಾಘವಣ್ಣ ಬಂದರೆ ಅಲ್ಲಿ ಚಕ್ಕುಲಿ ಸಿಗ್ತದೆ. ನಾವು ಕೇಳುದಿಲ್ಲ ಅಲ್ಲ, ರಾಘವಣ್ಣ ಬಂದರೆ ಚಕ್ಕುಲಿ ಕೇಳ್ತಾರೆ ಅಲ್ಲಿ, ನಾವು ಚಕ್ಕುಲಿ ಕೇಳುದಿಲ್ಲ. ಹೋದಲ್ಲಿ ಎಲ್ಲ ಕೇಳ್ತಾರೆ. ಅಲ್ಲಿ ಎಂತ ಆಕ್ಸಿಡೆಂಟ್ ಆಗಿದೆ ಮಾರೆ, ಎಂತಾಯ್ತು? ದೊಡ್ಡ ಹಾವು ಮಾರ್ರೆ, ಭಾರಿ ದೊಡ್ಡ ಉಂಟು, ಪೆರ್ಮರಿ ಅಂತ. ಯಾವುದದು ಹಾವು? ನಿಗೂಢ ರಹಸ್ಯ. ಅಲ್ಲಿ ಉಂಟು, ಅದು ಕೇರೆ, ಭಾರಿ ದಪ್ಪ ಉಂಟು ಮಾರ್ರೆ. ಅಲ್ಲಿ ಉಂಟು, ನಿಮಗೆ ಕಾಣಿಸೋದಿಲ್ಲ. ಇಲ್ಲಿಂದ ಸೀದಾ ನಯನಾಡು ಕಡೆ ಹೋಗುವ ಬನ್ನಿ. ನಯನಾಡು ರೀಚ್ ಆಗಿ ಆಯಿತು. ಇಲ್ಲಿ ಚಕ್ಕುಲಿ ಅವರದ್ದು ಮನೆ, ತೊಟ್ಟೆ ಉಂದಿ
ಓಮೂಲ್ ತೊಟ್ಟೆ. ವಸಂತಣ್ಣ ಎಂತಣ್ಣ ಇನ್ನು ಕೂಡ ಉಂಟಲ್ಲಣ್ಣ, ಎಂತ ಮಾಡೋದಣ್ಣ, ಇಲ್ಲಿ ನನಗೆ ಸಹ ಹುಷಾರಿಲ್ಲ. ಅದು ಹಬ್ಬಿಂದು ಇಲ್ಲೇ ಕೊಡಿ, ಮತ್ತೊಮ್ಮೆ ಮತ್ತೆ ಡೋರ್ ತೆಗಿದೆ ಯಾಕೆ ಮತ್ತೆ ನಿಮ್ಮ ಇಷ್ಟ, ನೀವು ತೆಗಿತೀರಾ ಡೋರ್ ಮತ್ತೆ? ಹಾಂ, ಇಲ್ಲಿ ರಾಮ ಭಜನಾ ಮಂದಿರ ಉಂಟು ನೋಡಿ. ಹಾಂ, ಯಾವುದನ್ನು ಎಂಥದಕ್ಕೆ ಇರಲಿ, ಎಂಥದಕ್ಕೆ? ಅಲ್ಲಿ ಒಂದು ಎದುರೊಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಓನರ್ ಫೋನ್ ಮಾಡ್ತಾ ಇದ್ದಾರೆ ಅಂತ ನೋಡುವ ಬನ್ನಿ. ನಯನಾಡಿಂದ ಬಿಟ್ಟವರು ಸೀದಾ ಈಗ ಗೋಳಿ ಅಂಗಡಿ ಕಡೆ ಹೋಗ್ತಾ ಇದ್ದೇವೆ. ಸಿಂಗಲ್ ರೋಡಲ್ಲಿ ಹೋಗ್ತಾ ಇರೋದು. ಎಂತ ಅದನ್ನು ಎಂತ ಎಂತ ನೀವು ಒಳ್ಳೆ ಜೋಳಿತ್ತು ಮಾರೆ. ಇಷ್ಟು ನನಗೆ ಆರಾಮಾಗಿ ಚಕ್ಕುಲಿ ತಿಂತಾ ಇದ್ರು ವಸಂತನ್ನ. ಈಗ ಸಡನ್ ಆಗಿ ಒಂದು ನಿಮಿಷ. ಹಾಂ, ನಾನು ಮೊಬೈಲ್ ತೆಗಿಯೋ ಮುಂಚೆ ಆರಾಮಾಗಿ ಚಕ್ಕುಲಿ ತಿಂತಾ ಇದ್ರು. ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ತೆಗ್ದದ್ದು ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯ್ತಾ ಅಂತಿಲ್ಲ. ಎಲ್ಲಿಂಟು ಅಲ್ಲಿ ಯಾಕೆ ವಸಂತನ್ನ ಎಂತ ವಿಡಿಯೋ ನಂದಾಯ್ತು. ನೀವು ಮತ್ತೆ ಚಕ್ಕುಲಿ ತಿನ್ಲಿಕ್ಕೆ ಉಂಟು ಗೊತ್ತು ನನಗೆ. ನೀವೀಗ ಚಕ್ಕುಲಿ ತಿನ್ಲಿಕ್ಕೆ ಇದಲ್ಲ ಮಸಾರಲ್ಲ ಈಗ. ತಿನ್ನಿ ಮಾರ್ರೆ, ತಿನ್ನಿ. ನಾನು ವಿಡಿಯೋ ಮಾಡ್ತೇನೆ ಇರ್ತೇನೆ, ನೀವು ಎಲ್ಲಿ ತಿಂತೀರ ಅಂತ ನೋಡ್ತೇನೆ ನಾನು. ಇದು ಯಾವ ಸಂಕ ಮಾರ್ರೆ? ಸದಾ ಒಂದು ಸಂಕ. ಗೋಲಿ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಯಿತು. ಹಾಂ, ನಾನು ನೋಡಲಿಲ್ಲ ಮಾರ್ರೆ. ಅದೆಲ್ಲ ನೆಕ್ಸ್ಟ್ ವೀಕ್ ತೋರಿಸುವ ಇವರಿಗೆ ಕ್ಲೀನಾಗಿ. ಈಗ ನಾನು ಸರಿಯಾಗಿ ವಿಡಿಯೋ ಮಾಡಲಿಲ್ಲ, ಯಾಕಂತ ಗೊತ್ತುಂಟಾ, ಹುಷಾರಿಲ್ಲಲ್ಲ. ಹಾಂ, ಅದಕ್ಕೋಸ್ಕರ ಅಲ್ಲೆಲ್ಲಿ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾ ಇರೋದು. ಆದರೆ ಕೂಡ ನಮ್ಮ ಒಂದು ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ಇರಬೇಕಲ್ಲ ಅವರದು. ಈಗ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸೀದಾ ಗೋಳಿ ಅಂಗಡಿ ಕಡೆಗೆ. ಅಂತ ಆ ಕಡೆ ನೋಡ್ತಾ ಇದ್ದೀರಾ? ಚಕ್ಕಲಿ ತಿಂದು ತೋರಿಸಿ ಮಾರ್ರೆ, ಎಂತಾಗ್ತದೆ. ಕ್ಯಾಮರಾ ಆಫ್ ಮಾಡಿದಾಗ ಹೇಗೆ ಅವರ ಕೈಗೆ ಚಕ್ಕುಲಿ ಹೋಯ್ತಂತ ಇಲ್ಲ. ಎಲ್ಲ ನೋಡಿ, ನಿಮಗೆ ನಂಬಿಕೆ ಇಲ್ವಾ? ಅಲ್ಲಿ ತೊಟ್ಟಿನ ಕಾಣ್ತಾವ್ ನೋಡಿ. ಅಲ್ಲ, ನಿಮಗೆ ವಿಡಿಯೋದಲ್ಲಿ ತೋರಿಸಿ ಎಂತಾಗ್ತದೆ ತಿಂದರೆ. ಹಾಗಾದ್ರೆ ನೀವೆಲ್ಲರೂ ಇದ್ರೆ ಹೋಟೆಲಲ್ಲಿ ಊಟ ಮಾಡೋದಿಲ್ವ? ಹಾಗಾದರೆ ನೀವಲ್ಲಿ ಕುತ್ಕೊಳ್ಳಿ ಮಾರ್ರೆ, ನನಗೆ ಇಲ್ಲಿ ಅಂಗಡಿ ಮಿಸ್ ಆಯ್ತಾ ಅಂತ. ಇಲ್ಲಿ PS ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಒಂದು ಹೋಟೆಲ್ಗೆ ಇಳಿಸ್ಲಿಕ್ಕಿತ್ತು, ಇಳಿಸ್ತಾ ಇದ್ದಾರೆ. ವಸಂತನೆಲ್ಲ ಹಾಕ್ತಿದ್ದಾರೆ ನೋಡಿ. ಇಷ್ಟು ಐಟಮ್ ಅಲ್ಲ, ಅರ್ಧ ಗಾಡಿ ಅವ್ರಿಗೇನೆ ಇತ್ತು, ಮತ್ತು ಇದೆಲ್ಲ ಬಾಕ್ಸ್ ಅವ್ರಿಗೇನೆ. ಆದಷ್ಟು ಬೇಗ ಇಳಿಸ್ಬೇಕು. ಅದರ ಮೇಲೆ ಹುಷಾರು ಸಹ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಎಂತ ನಿಧಾನವಾಗಿ ಮಾಡ್ತಾ ಇದ್ದೇವೆ. ವಸಂತನ್ನ ಒಂದೊಂದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ರೈಟ್, ಇನ್ನೊಂದು. ಮೈಗೆ ಹುಷಾರಿಲ್ಲದಿದ್ದರೆ ಯಾವ ಕೆಲಸ ಮಾಡಲಿಕ್ಕೆ ಸಹ ಮನಸ್ಸು ಸಹ ಬರೋದಿಲ್ಲ, ಆಗೋದು ಕೂಡ ಇಲ್ಲ. ಆದಷ್ಟು ಬೇಗ ಖಾಲಿ ಮಾಡಿ ಹೋಗುವ ಇಲ್ಲಿಂದ. ಇಲ್ಲಿ ಮತ್ತೆ ಇದೆಲ್ಲ ಒಂದೇ ಹೋಟೆಲ್ಗೆ ಹಾಕ್ಲಿಕ್ಕಿರೋದು. ಇದು ಇಷ್ಟು ಐಟಮ್ ಎಲ್ಲ ಒಂದೇ ಹೋಟೆಲಿಗೆ. ಇಲ್ಲಿಂದ ಸೀದಾ ಬಿಲ್ ತಗೊಂಡು ಹೊರಡುವ. ಇದು ಖಾಲಿ ಮಾಡಿ, ಅಲ್ಲಿ ಎಲ್ಲ ಖಾಲಿ ಮಾಡಿ ಗುರುವಾಯನಕೆರೆ ರೀಚ್ ಆಗಿ ಆಯಿತು. ನಮ್ಮ ಗುರುವಾಯನಕೆರೆದು ಕೆರೆ ನೋಡಿ ಯಾವ ಥರ ಉಂಟು. ನೀರು ಫುಲ್ ಉಂಟು ವಸಂತನ್ನ. ಇಲ್ಲಿ ಎಂತ ಡ್ಯಾಮ್ ಬಿಟ್ಟಿದ್ದಾರಂತೆ ಕಾಣ್ತದೆ. ಅಂತೂ ಇಂತೂ ಎಲ್ಲ ಖಾಲಿ ಮಾಡಿ ಈಗ ಗುರುವಾಯನಕೆರೆ ರೀಚ್ ಆಗಿ ಆಯಿತು. ಈಗ ನಾವು ನಿಜವಾಗಿ ಲೆಫ್ಟಿಗೆ ಹೋಗಬೇಕು, ಆದರೆ ನಮಗೆ ಲೆಫ್ಟಿಗೆ ಹೋಗುವಾಗ ಇಲ್ಲ. ಯಾಕಂತ ಹೇಳಿದರೆ ನಮಗೆ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಸುಣ್ಣದ ಕೆರೆ ಅಂತ. ಇಲ್ಲಿಂದ 1.5 ಕಿಲೋಮೀಟ್ರ್ ಉಂಟು. ಹಾಗೆ ರೈಟ್ ತಗೊಂಡು ಹೋಗುವ, ಇಲ್ಲದೆ ನಾವು ಈ ಕಡೆ ಹೋಗೋದು ನಮ್ಮ ಉಜಿರೆಗೆ. ಇಲ್ಲಿಂದ ಹೋದರೆ ಮಂಗಳೂರು ಸೇರ್ತದೆ. ಇಲ್ಲಾಂತ ಹೇಳಿದರೆ ಸ್ವಲ್ಪ ಮುಂದೆ ಹೋಗಿ ಆ ಕಡೆ ಹೊಡೆದ್ರೆ, ಲೆಫ್ಟಿಗೆ ಹೊಡೆದ್ರೆ ಎಲ್ಲಿಗೆ ಹೋಗ್ತದೆ? ಉಪ್ಪಿನ ಅಂಗಡಿಗೆ ಸೇರ್ತದೆ. ಹೋಗುವ ಬನ್ನಿ ಇಲ್ಲಿಂದ ಮೆಲ್ಲಾನೆ. ಈಗ ನಾವು ಆಯ್ತಾ ಅಂತೀರಿ ಅಂದು ಮಾರ್ರೆ. ಈ ರಿಕ್ಷಾದವರು ಯಾರ್ಯಾರನ್ನೋ ಸಾಯಿಸ್ಲಿಕ್ಕೆ ಬರೋದು ನೋಡಿ. ಅವು ಹೋಗುವ ರೀತಿ ನೋಡಿ ಯಾವ ಥರ ಉಂಟಂತ. ನಾನಿಲ್ಲಿ ತೆಗಿತಾ ಇದ್ದೇನೆ ರೈಟಿಗೆ, ಬಂದಾಯಿತು ಹೋಗಿ ಆಯಿತು. ತಾಗಿದ್ರೆ ಎಂತ ದೊಡ್ಡ ಗಾಡಿ ಹೊಡೆದು ತಾಗಿಸಿದಂತ ಅಲ್ಲ ಸಂದರ್ಭ. ಹಾಂ, ಇದೆಲ್ಲ ಅವಸ್ಥೆ.
ಈಗ ಇಲ್ಲಿಂದ ಸೀದಾ ಸುನ್ನತ್ ಕೆರೆಗೆ ಹೋಗುವ. ಸುನ್ನತ್ ಕೆರೆಗೆ ಐಟಮ್ ಹಾಕಿ ಅಲ್ಲಿಂದ ಸೀದಾ ನಾವು ಹೋಗುದು ನಮ್ಮ ಕಂಪನಿ ಕಡೆಗೆ. ಡೀಸೆಲ್ ಎಲ್ಲ ಹಾಕಿಸಿ ಹೋಗಿ ಮತ್ತೆ ಸಂಬಳ ಸಿಗ್ತದೆ ವಸಂತಣ್ಣನಿಗೆ. ಅದು ಖುಷಿಯಲ್ಲಿದ್ದಾರೆ. ನಿಮ್ಮ ನಗುವೆ ಮುಗಿದಿದೆ. 500 ರೂಪಾಯಿ ಯಾಕೆ ಮತ್ತೆ ಆದರೂ ತೆಕ್ಕೊಂಡಿದ್ದೀರಲ್ಲ. ಹಾಂ, ಮತ್ತೆ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಸ್ನಾನ ಬೇಕಂತ ಹೇಳಿದ್ರೆ ಆಗ್ತದಾ? ಇಲ್ಲಿಂದ ಸೀದಾ ಸುನ್ನತ್ ಕೆರೆಗೆ ಹೋಗುವ ಬನ್ನಿ. ಎಂತ ಎಂತ ನನಗೆ ಡೈಲಿ ಸಿಗ್ತದೆ. ನನಗೆ ಯಾವತ್ತು ಒಂದೇ ಡೈಲಿ ಅಂತ ವಾರಕ್ಕೊಮ್ಮೆ ಖುಷಿ ಪಡುವುದಲ್ಲ. ನಾನು ಡೈಲಿ ಖುಷಿ ಪಡ್ತೇನೆ, ನಿಮ್ಮ ಥರ ವಾರಕ್ಕೆ ಅಲ್ಲ. ಡೀಸೆಲ್ ಅಲ್ಲಿಂದ ಡೀಸೆಲ್ ಎಲ್ಲ ಹಾಕಿಸಿ ಈಗ ನಾವು ನಮ್ಮ ಕಂಪನಿ ಕಡೆ ಹೋಗ್ತಾ ಇದ್ದೇವೆ. ರೀಚ್ ಆಯಿತು ಕಂಪನಿ. ವಸಂತಣ್ಣ ಕೂಡ ಇದ್ದಾರೆ ನೋಡಿ, ನಿದ್ದೆ ಬರ್ತಾ ಉಂಟು ಅವರಿಗೆ. ನಮ್ಮ ಲೈನ್ ಕೂಡ ಮುಗಿಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್, ಲವ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ವಿಡಿಯೋದಲ್ಲಿ ತಿಳಿಸಿ ನಮಗೆ. ಅದನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.